ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಒಬ್ಬನ ಆತ್ಮ ದೇಹವನ್ನು ಬಿಟ್ಟು ಕತ್ತಲೆಯ ಲೋಕದಲ್ಲಿ ಶಾಂತಿ ಇಲ್ಲದೆ ತಿರುಗಾಡುತ್ತಿದೆ. ಎಲ್ಲಿಯೂ ದಾರಿ ಇಲ್ಲ, ಶಾಂತಿ ಇಲ್ಲ, ಕೇವಲ ಭಯ ಮತ್ತು ಕಷ್ಟ. ಗರುಡ ಪುರಾಣದ ಪ್ರಕಾರ ಆತ್ಮಕ್ಕೆ ಶಾಂತಿ ಸಿಗದಿದ್ದರೆ ಭಯಾನಕ ಪರಿಣಾಮಗಳನ್ನು ಎದುರಿಸಬೇಕು. ಈ ವಿಡಿಯೋದಲ್ಲಿ ಗರುಡ ಪುರಾಣದ ಪ್ರೇತಖಂಡದಿಂದ ಆತ್ಮಕ್ಕೆ ಶಾಂತಿ ಸಿಗದಿದ್ದರೆ ಏನಾಗುತ್ತದೆ, ಯಾಕೆ ಈ ರೀತಿ ಆಗುತ್ತದೆ ಮತ್ತು ಶಾಂತಿಗಾಗಿ ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿಸುತ್ತೇನೆ. ಈ ಜ್ಞಾನ ನಿಮ್ಮ ಆತ್ಮಕ್ಕೂ ನಿಮ್ಮ ಕುಟುಂಬಕ್ಕೂ ಮುಖ್ಯ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗರುಡ ಪುರಾಣದ ಪ್ರೇತಖಂಡದಲ್ಲಿ ವಿಷ್ಣು ಗರುಡನಿಗೆ ಆತ್ಮದ ನಂತರದ ಪಯಣವನ್ನು ವಿವರಿಸುತ್ತಾನೆ. ದೇಹವನ್ನು ಬಿಟ್ಟ ಆತ್ಮಕ್ಕೆ ಶಾಂತಿ ಸಿಗದಿದ್ದರೆ ಅದು ಕತ್ತಲೆಯ ಲೋಕದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಪುರಾಣ ಹೇಳುವಂತೆ ಶಾಂತಿ ಇಲ್ಲದ ಆತ್ಮ ಪ್ರೇತ ಯೋನಿಯ ಶಾಪಕ್ಕೆ ಒಳಗಾಗುತ್ತದೆ. ಇದು ಒಂದು ಭಯಾನಕ ಸ್ಥಿತಿ. ಆತ್ಮಕ್ಕೆ ಶರೀರವಿಲ್ಲ, ಆದರೆ ಹಸಿವು, ದಾಹ, ಕಷ್ಟ ಮತ್ತು ಭಯ ಎಲ್ಲವೂ ಇರುತ್ತದೆ. ಗರುಡ ಪುರಾಣದ ಶ್ಲೋಕವೊಂದು ಹೇಳುತ್ತದೆ, ಕರ್ಮವಿಲ್ಲದ ಆತ್ಮ ಧರ್ಮವಿಲ್ಲದ ಜೀವನದಿಂದ ಪ್ರೇತತ್ವಕ್ಕೆ ಒಳಗಾಗುತ್ತದೆ. ಯಾಕೆ ಶಾಂತಿ ಸಿಗುವುದಿಲ್ಲ? ಜೀವನದಲ್ಲಿ ದಾನ ಮಾಡಿಲ್ಲ, ಧರ್ಮದ ಕೆಲಸಗಳಿಲ್ಲ, ಅಥವಾ ಸತ್ತ ನಂತರ ಅಂತ್ಯೇಷ್ಟಿಕ್ರಿಯೆ ಸರಿಯಾಗಿ ಆಗಿಲ್ಲ. ಇಂಥ ಆತ್ಮ ಶತಮಾನಗಳ ಕಾಲ ಭೂಮಿಯಲ್ಲಿ ಶಾಂತಿ ಇಲ್ಲದೆ ತಿರುಗಾಡುತ್ತಿರುತ್ತದೆ. ಇದನ್ನು ಕೇಳಿ ನಿಮಗೆ ಭಯ ಆಗುತ್ತಿರಬಹುದು. ಗರುಡ ಪುರಾಣದ ಪ್ರಕಾರ ಶಾಂತಿ ಇಲ್ಲದ ಆತ್ಮ ಯಮಲೋಕಕ್ಕೆ ತಲುಪುತ್ತದೆ. ಅಲ್ಲಿ ಯಮನ ನ್ಯಾಯಾಲಯದಲ್ಲಿ ಚಿತ್ರಗುಪ್ತ ಆತ್ಮದ ಕರ್ಮದ ಲೆಕ್ಕವನ್ನು ಓದುತ್ತಾನೆ. ಒಂದೊಂದು ಕೆಲಸ, ಒಂದೊಂದು ಪಾಪ ಎಲ್ಲವನ್ನೂ ತೂಗುತ್ತಾನೆ. ಗರುಡ ಪುರಾಣದ ಶ್ಲೋಕ ಹೇಳುವಂತೆ ಕರ್ಮದ ಫಲವಿಲ್ಲದೆ ಆತ್ಮಕ್ಕೆ ಶಾಂತಿಯಿಲ್ಲ, ಪಾಪದಿಂದ ನರಕವೇ ಗತಿ. ಒಂದು ವೇಳೆ ಜೀವನದಲ್ಲಿ ದಾನ, ಧರ್ಮ ಅಥವಾ ಒಳ್ಳೆಯ ಕೆಲಸಗಳಿಲ್ಲದಿದ್ದರೆ ಆತ್ಮಕ್ಕೆ 28 ನರಕಗಳಲ್ಲಿ ಒಂದರ ಶಿಕ್ಷೆ ಸಿಗುತ್ತದೆ. ಗರುಡ ಪುರಾಣ ಈ ನರಕಗಳನ್ನು ವಿವರಿಸುತ್ತದೆ. ಕೆಲವು ಕಾದ ಎಣ್ಣೆಯ ಗುಂಡಿಯಲ್ಲಿ ಬೀಳುವಂತೆ, ಕೆಲವು ಕಾಡು ಪ್ರಾಣಿಗಳಿಂದ ತಿನ್ನಲ್ಪಡುವಂತೆ, ಕೆಲವು ಕತ್ತಲೆಯ ಕಾರಾಗೃಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ. ಈ ಶಿಕ್ಷೆಗಳು ಆತ್ಮದ ಕರ್ಮದ ಫಲ. ಶಾಂತಿ ಇಲ್ಲದ ಆತ್ಮಕ್ಕೆ ಯಮನ ಕಾಠಿಣ್ಯದ ನ್ಯಾಯ ತಪ್ಪಿದ್ದಲ್ಲ. ಆದರೆ ಇದಕ್ಕೆ ದಾರಿ ಇದೆಯಾ? ಖಂಡಿತ ಇದೆ. ಗರುಡ ಪುರಾಣ ತೋರಿಸುವ ದಾರಿಯನ್ನು ಕೇಳಿ. ಗರುಡ ಪುರಾಣದ ಪ್ರೇತಖಂಡದಲ್ಲಿ ಶಾಂತಿ ಇಲ್ಲದ ಆತ್ಮದ ಪ್ರೇತ ಯೋನಿಯ ಭಯಾನಕ ಸ್ಥಿತಿಯನ್ನು ವಿವರಿಸಲಾಗಿದೆ. ಆತ್ಮಕ್ಕೆ ಶರೀರವಿಲ್ಲದ, ಆದರೆ ಹಸಿವು, ದಾಹ ಮತ್ತು ಕಷ್ಟ ಎಲ್ಲವೂ ಇರುತ್ತದೆ. ಗರುಡ ಪುರಾಣದ ಶ್ಲೋಕವೊಂದು ಹೀಗೆ ಹೇಳುತ್ತದೆ, ಮತ್ತೆ ಅಂತ್ಯೇಷ್ಟಿ ಇಲ್ಲದ, ದಾನವಿಲ್ಲದ ಆತ್ಮ ಪ್ರೇತತ್ವದ ಶಾಪಕ್ಕೆ ಒಳಗಾಗುತ್ತದೆ. ಈ ಸ್ಥಿತಿಯಲ್ಲಿ ಆತ್ಮ ಭೂಮಿಯಲ್ಲಿ ತಿರುಗಾಡುತ್ತಿರುತ್ತದೆ, ಯಾರಿಗೂ ಕಾಣದೆ, ಶಾಂತಿ ಇಲ್ಲದೆ. ಇದರಿಂದ ಆತ್ಮಕ್ಕೆ ಮಾತ್ರವಲ್ಲ, ಆ ಆತ್ಮದ ಕುಟುಂಬಕ್ಕೂ ಕಷ್ಟ ಬರಬಹುದು. ಗರುಡ ಪುರಾಣದ ಪ್ರಕಾರ ಪ್ರೇತ ಆತ್ಮಗಳು ಕುಟುಂಬದ ಸಂಪತ್ತು, ಆರೋಗ್ಯ ಅಥವಾ ಶಾಂತಿಯನ್ನು ಕಸಿಯಬಹುದು. ಇಂಥ ಸ್ಥಿತಿಯಿಂದ ಆತ್ಮವನ್ನು ರಕ್ಷಿಸಲು ಗರುಡ ಪುರಾಣ ಕೆಲವು ಸ್ಪಷ್ಟ ದಾರಿಗಳನ್ನು ಹೇಳುತ್ತದೆ. ಈಗ ಆ ದಾರಿಗಳೇನು ಅಂತ ನೋಡೋಣ, ಏಕೆಂದರೆ ಇದು ನಿಮ್ಮ ಕುಟುಂಬಕ್ಕೂ ಕೂಡ ಮುಖ್ಯ. ಗರುಡ ಪುರಾಣ ಕೇವಲ ಭಯಾನಕ ಫಲಾಫಲಗಳನ್ನು ಹೇಳುವುದಿಲ್ಲ, ಆತ್ಮಕ್ಕೆ ಶಾಂತಿ ಕೊಡುವ ದಾರಿಯನ್ನು ಕೂಡ ತೋರಿಸುತ್ತದೆ. ಮೊದಲನೆಯದಾಗಿ ಅಂತ್ಯೇಷ್ಟಿಕ್ರಿಯೆ. ಗರುಡ ಪುರಾಣದ ಪ್ರಕಾರ ಸತ್ತವರಿಗೆ 12 ದಿನಗಳ ಕಾಲ ಸರಿಯಾದ ಕ್ರಿಯೆಗಳು, ಪಿಂಡದಾನ, ಶ್ರಾದ್ದ ಮತ್ತು ಗರುಡ ಪುರಾಣ ಪಠಣ ಆತ್ಮಕ್ಕೆ ಸ್ವರ್ಗದ ದಾರಿಯನ್ನು ತೆರೆಯುತ್ತದೆ. ಶ್ಲೋಕವೊಂದು ಮತ್ತೆ ಹೀಗೆ ಹೇಳುತ್ತದೆ, ಪಿಂಡದಾನದಿಂದ ಆತ್ಮಕ್ಕೆ ಶಾಂತಿ, ಶ್ರಾದ್ದದಿಂದ ಸ್ವರ್ಗ. ಎರಡನೆಯದಾಗಿ ದಾನ, ಅನ್ನದಾನ, ವಿದ್ಯಾದಾನ ಅಥವಾ ಧನದಾನ. ಇವೆಲ್ಲವೂ ಕರ್ಮವನ್ನು ಶುದ್ಧಿಗೊಳಿಸುತ್ತವೆ. ಮೂರನೆಯದಾಗಿ ವಿಷ್ಣು ಭಕ್ತಿ. ಗರುಡ ಪುರಾಣ ಹೇಳುವಂತೆ ವಿಷ್ಣುವಿಗೆ ಸಮರ್ಪಣೆ ಮಾಡಿದ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷ ಸಿಗುತ್ತದೆ. ಈ ಕ್ರಿಯೆಗಳನ್ನು ಸರಿಯಾಗಿ ಮಾಡಿದರೆ ಆತ್ಮಕ್ಕೆ ಶಾಂತಿಯ ಜೊತೆಗೆ ಕುಟುಂಬಕ್ಕೂ ಒಳಿತು ಆಗುತ್ತದೆ. ಸ್ನೇಹಿತರೆ, ಗರುಡ ಪುರಾಣದಿಂದ ಒಂದು ದೊಡ್ಡ ಸಂದೇಶ. ಆತ್ಮಕ್ಕೆ ಶಾಂತಿ ಸಿಗದಿದ್ದರೆ ಅದು ಪ್ರೇತ ಯೋನಿಯ ಶಾಪ, ಯಮನ ಕಾಠಿಣ್ಯದ ನ್ಯಾಯ ಮತ್ತು ನರಕದ ಕಷ್ಟವನ್ನು ಎದುರಿಸುತ್ತದೆ. ಆದರೆ ಶ್ರಾದ್ದ, ದಾನ ಮತ್ತು ವಿಷ್ಣುವಿನ ಭಕ್ತಿಯಿಂದ ಆ ಆತ್ಮಕ್ಕೆ ಶಾಂತಿ ಕೊಡಬಹುದು, ಸ್ವರ್ಗದ ದಾರಿಯನ್ನು ತೆರೆಯಬಹುದು. ಇವತ್ತಿನಿಂದ ಶುರು ಮಾಡಿ, ಒಂದು ದಾನ, ಒಂದು ಶ್ರಾದ್ದ, ಒಂದು ಪ್ರಾರ್ಥನೆ, ನಿಮ್ಮ ಕುಟುಂಬದ ಆತ್ಮಕ್ಕೆ ಶಾಂತಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ಹೇಳಿ. ಧನ್ಯವಾದಗಳು.